ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯಾಕೆ ಸ್ವಲ್ಪ ದಿವಸದಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂದರೆ ನಮ್ಮ ಊರಲ್ಲಿ ಊರ ಹಬ್ಬ ನಡೀತಿದೆ. ಸೊ ಅದರಿಂದ ಹಬ್ಬದ ಕೆಲಸ ಅದು ಇದು ಅಂತ ತುಂಬಾ ಬ್ಯುಸಿ ಆಗಿದ್ದರಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. 3 ದಿವಸದ್ದು ಹಬ್ಬದ ವ್ಲಾಗ್ನ ಒಂದೇ ವೀಡಿಯೋದಲ್ಲಿ ಹಾಕೋಕ್ಕಾಗಲ್ಲ. ಸೊ ಅದರಿಂದ ನಾನು ಸ್ವಲ್ಪನೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಫುಲ್ ನೋಡಿ. ಹಾಗೇನೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮ್ಮೂರಲ್ಲಿ ದೊಡ್ಡ ಹಬ್ಬ ಅಂತ ಮಾಡೋದೇ ಇದೇ ಹಬ್ಬ, ಕೊಂಡದ ಹಬ್ಬ ಅಂತ ಹೇಳ್ತೀವಿ. ಈ ಹಬ್ಬದ ಸ್ಪೆಷಾಲಿಟಿ ಏನಂದ್ರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಅನ್ನೋದೇ ಒಂದು ಖುಷಿ ಈ ಹಬ್ಬದಲ್ಲಿ. ನಾವಂತೂ ಆಲ್ಮೋಸ್ಟ್ ನಾವು ಹುಡ್ದಾಗಿಂದನೂ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದೀವಿ. ಈ ಹಬ್ಬಕ್ಕೆ ಅಂತಾನೆ ಬರ್ತೀವಿ. ನಮ್ಮ ಚೈಲ್ಡ್ಹುಡ್ ಅಲ್ಲಿ ಸಮ್ಮರ್ ಹಾಲಿಡೇಸ್ನೆಲ್ಲ ನಮ್ಮ ಊರಲ್ಲೇ ಕಳೀತಾ ಇದ್ವಿ. ನಮ್ಮ ರಜಾ ಇದ್ದಾಗ್ಲೇನೆ ಈ ಹಬ್ಬ ಬರ್ತಾ ಇತ್ತು. ಸೊ ನಮಗೆ ಈ ಹಬ್ಬ ಅಂದ್ರೇ ಒಂದು ಖುಷಿ. ಯಾಕಂದರೆ ಎಲ್ಲ ಹಬ್ಬನೂ ನಮ್ಮ ಮಮ್ಮಿ ಮನೇಲಿ ಬೆಂಗಳೂರಲ್ಲೇ ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ. ಬಟ್ ಇದೊಂದು ಹಬ್ಬ ಮಾತ್ರನೇ ನಾವು ಊರಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಿದ್ರಿಂದ ನಮಗಂತೂ ತುಂಬಾ ಸ್ಪೆಷಲ್ ಅಂದರೆ ಸ್ಪೆಷಲ್. ಇವಾಗಲೂ ಸ್ಪೆಷಲ್. ಯಾಕಂದರೆ ಇದೇ ಊರಿಗೇನೆ ಸೊಸೆಯಾಗಿ ಬಂದು ಈ ಹಬ್ಬನ ಮಾಡೋ ಥರ ಆಗಿರೋದ್ರಿಂದ ಅದಂತೂ ಇದ್ದಿದ್ದು ಇನ್ನೂ ದೊಡ್ಡ ಸ್ಪೆಷಲ್ ನನಗೆ. ಎಷ್ಟು ಜನಕ್ಕೆ ಈ ಥರ ಆಪರ್ಚುನಿಟಿ ಇದೆಯೋ ಗೊತ್ತಿಲ್ಲ ನನಗಂತೂ. ಬಟ್ ನನಗಂತೂ ತುಂಬ ಖುಷಿ ಇದೆ. ಈ ಊರು ಮೊಮ್ಮಗಳಾಗಿ ಬರ್ತಿದ್ದವಳಿಗೆ ಈ ಊರು ಸೊಸೆಯಾಗಿ ಇವಾಗ ಇಲ್ಲಿ ನಾನು ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅನ್ನೋದು ನಂಗೆ ತುಂಬ ಖುಷಿ ಇದೆ. ಆದರೆ ಏನಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಬರ್ತಿದ್ದಾಗ ನಮ್ಮ ಅಜ್ಜಿ ಎಲ್ಲ ಕೆಲಸ ಮಾಡ್ಕೊತಾ ಇದ್ರು. ಹಬ್ಬದ ಕೆಲಸ ಎಲ್ಲ ಪ್ರತಿಯೊಂದು ಅವರೇ ಮಾಡ್ಕೊತಿದ್ರು. ನಾವು ಸುಮ್ಮನೆ ಆರಾಮಾಗಿ ಆಟಾಡ್ಕೊಂಡಿರ್ತಿದ್ವಿ. ಬಟ್ ಇವಾಗ ಏನಪ್ಪ ಅಂದರೆ ನಾವು ಆ ಕೆಲಸನೆಲ್ಲ ಮಾಡ್ತಾ ಇದ್ದೀವಿ ಅನ್ನೋದೇ ಒಂದು ಡಿಫ್ರೆನ್ಸ್ ಅಷ್ಟೇ. ನಮ್ಮ ಅಜ್ಜಿಗೊಂದು ಆಸೆ ಇತ್ತು, ನಮ್ಮ ದೊಡ್ಡ ಮೊಮ್ಮಗಳನ್ನ ಇದೇ ಊರಿಗೆ ಮದುವೆ ಮಾಡ್ಕೋಬೇಕು, ಇಲ್ಲೇ ಮದುವೆ ಮಾಡಬೇಕು, ನಮ್ಮ ಮನೆ ಮುಂದೆನೇ ಮದುವೆ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಆಸೆ ಪಟ್ಟಂಗೆ ಆಗಿದೆ ಇವಾಗ. ಅದೊಂದು ಖುಷಿ ನಮಗೆ. ನಮ್ಮ ಅಜ್ಜಿ ಆಸೆನ ಈಡೇರಿಸಿದೀವಿ ಅನ್ನೋದೊಂದು ಹೆಮ್ಮೆ, ಹಂಗೆ ಖುಷಿನೂ ಕೂಡ ಇದೆ. ನಮ್ಮೂರ ಹಬ್ಬನ ನೀವೆಲ್ಲರೂ ನೋಡಬೇಕು ಅನ್ನೋದೇ ನನ್ನ ಆಸೆ. ಅದರಿಂದ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಶೇರ್ ಮಾಡ್ಕೊತೀನಿ. ಪ್ಲೀಸ್ ಎಲ್ಲರೂ ಪೂರ್ತಿಯಾಗಿ ನೋಡಿ. ನಮ್ಮೂರ ಹಬ್ಬ ಬಂದು 3 ದಿನ ನಡೆಯುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಅದಕ್ಕೂ ಮುಂಚೆ ಅದರ ಹಿಂದಿನ ಶುಕ್ರವಾರ ಬಂದು ದೇವ್ರು ತರ್ತಾರೆ. ಶುಕ್ರವಾರ ನಮ್ಮೂರಿಂದ ನೆಲಮಲೆ ಬೆಟ್ಟಕ್ಕೆ ಹೋಗ್ತಾರೆ. ಅದನ್ನು SRS ಬೆಟ್ಟ ಅಂತಲೂ ಕರೀತಾರೆ. ಅದು ಬಂದು ರಾಮನಗರ ಸೈಡೇ ಇದೆ. ಅಲ್ಲಿಂದ ದೇವ್ರು ತಗೊಂಡು ಶಾನ್ಭೋಗ್ನಹಳ್ಳಿ ಅಂತ ಇದೆ, ಅಲ್ಲಿಗೆ ಬರ್ತಾರೆ. ಅಲ್ಲೂ ದೇವ್ರ ಪೂಜೆ ಮುಗಿಸ್ಕೊಂಡು ಮಾದೇಗೌಡನ ದೊಡ್ಡಿಲಿರೋ ವಾಡೆಮಲ್ಲೇಶ್ವರನ ದೇವಸ್ಥಾನಕ್ಕೂ ಬಂದು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮೂರ ಹತ್ರನೇ ಮಾರಮ್ಮನ ದೇವಸ್ಥಾನ ಇದೆ ಸ್ವಲ್ಪ ದೂರ, ಅಲ್ಲಿಗೆ ಬರ್ತಾರೆ. ಅಲ್ಲಿಂದ ಊರೊಳಗಡೆ ಇರೋ ಬಸವೇಶ್ವರನ ದೇವಸ್ಥಾನಕ್ಕೆ ಬರ್ತಾರೆ. ಬಂದಾದಮೇಲೆ ಈ ಥರ ದೇವ್ರ ಮೆರವಣಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ನಮ್ಮ ಊರ ಹಬ್ಬ ಸ್ಟಾರ್ಟ್ ಆಗುತ್ತೆ. ಬಂದಿದ್ದ ಟೈಮಲ್ಲಿ ಕರೆಂಟೇ ಇರಲಿಲ್ಲ. ತುಂಬ ಗಾಳಿ, ಸ್ವಲ್ಪ ಮಳೆ ಬರೋ ಥರನೂ ಇತ್ತು. ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು. ದೇವ್ರ ಒಳಗಡೆ ಹೋಗಿದ ತಕ್ಷಣವೇ ಜೋರು ಮಳೆ ಸ್ಟಾರ್ಟ್ ಆಯಿತು. ಅದಕ್ಕಿಂತ ಮುಂಚೆ ಈ ಥರ ಗಾಳಿ ಬೀಸ್ತಿದ್ದೆ, ಕರೆಂಟೇ ಇರಲಿಲ್ಲ. ಕರೆಂಟ್ ಇರಲಿ ಇಲ್ಲದೆ ಹೋಗಲಿ, ದೇವ್ರ ಪರವಾಗಿಲ್ಲ ಈ ಥರ ಪಂಚ್ಗಳನ್ನ ಯೂಸ್ ಮಾಡ್ತಾರೆ. ಎಲ್ಲ ಟೈಮಲ್ಲೂ ಅಷ್ಟೇ, ಕರೆಂಟ್ ಇದ್ರೂ ಪರವಾಗಿಲ್ಲ, ಇಲ್ಲದಿದ್ರೂ ಪರವಾಗಿಲ್ಲ, ಪಂಚ್ ಅಂತೂ ಕಂಪಲ್ಸರಿ ತಂದೇ ಕೊಡ್ತಾರೆ ಜೊತೆಲಿ, ದೇವ್ರ ಜೊತೆಲಿ.
ಅರುಣ ಬೇರೆ ಪಕ್ಕದಲ್ಲಿ ಊಟ ಮಾಡ್ತಾವನಲ್ಲ. ನಮ್ಮ ಯಜಮಾನ್ರು ಅಲ್ಲೇ ಊಟ ಮಾಡ್ತಾ ಇದ್ರು. ಅಯ್ಯೋ ನಾನು ಇದು ಭಾನುವಾರ ನೈಟ್ ಆಲ್ಮೋಸ್ಟ್ 11 ಗಂಟೆ 12 ಗಂಟೆ ಆಗಿತ್ತು. ಆ ಟೈಮಲ್ಲಿ ಮೆಹಂದಿ ಹಾಕೊತಾ ಇದ್ದೀವಿ. ತುಂಬ ಬೇಗನೆ ಹಾಕೋಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಗಿಲ್ಲ, ಅಷ್ಟು ಕೆಲಸ ಇತ್ತು. ನಾವು ಬೇರೆ ದೇವ್ರ ಮನೆ ರೆಡಿ ಮಾಡಿಸ್ತಿದ್ವಿ. 3-4 ದಿವಸ ಅದೇ ಕೆಲಸ ಹಿಡಿತ್ತು. ಅದ್ರದ್ದು ಡಸ್ಟ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಅದರಿಂದ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ ಡಸ್ಟಿಂದ. ಕೆಲಸನೂ ಕೂಡ ಪೆಂಡಿಂಗ್ ಇತ್ತು. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಅರ್ಧ ಮುಗಿಸ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಳ್ಳೋಣ ಅಂತೇಳಿ, ಆದ್ರೂ 12 ಗಂಟೆ ಆಗೋಗ್ಬಿಟ್ಟಿದ್ದು. ಆ ಟೈಮಲ್ಲಿ ನಾನು, ಸ್ಪಂದನ ಅಂತ ನನ್ನ ಸಿಸ್ಟರು ಇಬ್ಬರೂ ಕೂಡ ಮೆಹಂದಿ ಹಾಕೊಳ್ಳೋಣ ಅಂತೇಳಿ ಮೆಹಂದಿ ಹಾಕೊತಾ ಇದ್ವಿ. ಇಬ್ಬರು ಒಂದೇ ಥರ ಹಾಕೊಂಡ್ವಿ. ಇಬ್ಬರೇ ನಮ್ಮ 2 ಕೈಗಳಿಗೂ ಹಾಕೊಳ್ಳೋಕ್ಕಾಗಲ್ಲ. ಅದರಿಂದ ನಾನು ಸ್ಪಂದನಾಗಿ 2 ಕೈಗೂ ಹಾಕೊಟ್ಟೆ. ತುಂಬ ಲೇಟಾಗಿದ್ದು ಬೇರೆ, ಅದರಿಂದ ಹಾಕೊಟ್ಬಿಟ್ಟು ಕಳಿಸ್ದೆ. ಅದಾದಮೇಲೆ ನಮ್ಮ ದೀಪು ಅಕ್ಕ ಬಂದಿದ್ದರು. ಅವರು ಇನ್ನೊಂದು ಕೈಗೆ ಹಾಕೊಟ್ರು. ಅದನ್ನು ಹಾಕೋಷ್ಟಲ್ಲೇ ಆಲ್ಮೋಸ್ಟು 2 ಗಂಟೆ ಆಗೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ನಮ್ಮದು ಬೇರೆಯೇ ಪ್ಲ್ಯಾನ್ ಇತ್ತು. ಬೇರೆ ಥರನೇ ಹಾಕೋಬೇಕು, 2 ಕೈ ತುಂಬ ಫುಲ್ ಹಾಕೋಬೇಕಂತಲೇ ಅಂದ್ಕೊಂಡಿದ್ವಿ. ಆದರೆ ಅದು ಯಾವುದೂ ಆಗಿಲ್ಲ. ಹಬ್ಬದ ಟೈಮಲ್ಲಿ ಅದು ಯಂಗ್ಸ್ಟ್ರುಗಳ್ಗಂತೂ ಆಗೋದೇ ಇಲ್ಲ. ನಮ್ಮದೇ ಕೆಲಸ ಇದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಅದೇ ಮಾತಾಡ್ಕೊತಾ ಇದ್ವಿ, ನೆಕ್ಸ್ಟ್ ಟೈಮ್ ಎಲ್ಲ ಒಂದು 2 ಡೇಸ್ ಬಿಫೋರೇ ಹಾಕೊಂಡ್ಬಿಡೋಣ, ಇಲ್ಲಾಂದರೆ ಈ ಥರನೇ ಆಗುತ್ತೆ, ನಾವು ಅಂದ್ಕೊಂಡಿದ್ದ ಥರನೇ ಹಾಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿ ಮಾತಾಡ್ಕೊತಾ ಇದ್ವಿ. ಇದಾದಮೇಲೆ ಮಲ್ಕೊಳ್ಳೋಕ್ಕೆ ಅಂತ ಹೋದರೆ ನಿದ್ದೆನೇ ಬರ್ತಾಯಿಲ್ಲ. 1-2 ಗಂಟೆ 1-2:30 ಹಂಗೆ ನಮ್ಮ ಹಸ್ಬೆಂಡ್ ಬೇರೆ ಎದ್ದರು. ಹೂವು ತರಕ್ಕೆ ಹೋಗ್ಬೇಕಿತ್ತು ಮಾರ್ಕೆಟ್ಗೆ ಅಂತೇಳಿ. ಅವ್ರು ಹೋದ್ಮೇಲೆ ಇದ್ದಿದ್ದು ನಿದ್ದೆ ಹೋಯ್ತು. 4 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ಬಟ್ ಎಚ್ಚರನೇ ಆಗಿಲ್ಲ. ಹಾಗೆ ಮಲ್ಕೊಬಿಟ್ಟಿದ್ದೀನಿ, ಮಲಗಿದ್ದೆ ಲೇಟ್ ಅಂತೇಳಿ. ಅದಾದಮೇಲೆ 5 ಗಂಟೆಗೆ ಎದ್ದು ಮತ್ತೆ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಏನೇನಿತ್ತು ಅದೆಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಮಮ್ಮಿನೂ ಮತ್ತು ನನ್ನ ಪಾಪುನೂ ಬಂದರು. ನಮ್ಮ ಪಾಪುನ ಬೆಂಗಳೂರಲ್ಲೇ ಬಿಟ್ಟಿದ್ದೆ. ನಮ್ಮ ಮಮ್ಮಿ ಬರ್ತಾ ಕರ್ಕೊಂಬಂದರು. ದೇವ್ರ ಮನೆ ಎಲ್ಲ ರೆಡಿ ಮಾಡೋದಕ್ಕೆ ನಮ್ಮ ಮಮ್ಮಿ ತುಂಬ ಹೆಲ್ಪ್ ಮಾಡಿದ್ರು. ಅದೆಲ್ಲ ಮುಗಿಸ್ಕೊಂಡೆ. ಟಿಫನ್ ಎಲ್ಲ ಏನೂ ತಿನ್ನಲ್ಲ, ಯಾಕಂದರೆ ಅಲ್ಲಿ ದೇವ್ರಿಗೆ ಅಂತಲೇ ನಾವು ಎಳ್ಳು ಅಕ್ಕಿ ಎಲ್ಲ ಮಾಡಿರ್ತೀವಲ್ವ, ಅದನ್ನು ದೇವರು ತಿನ್ಸೋವರೆಗೂ ನಾವು ಟಿಫನ್ ಎಲ್ಲ ಏನೂ ತಿನ್ನಲ್ಲ ಮನೇಲಿ. ಫಸ್ಟು ಮನೇಲಿ ಪೂಜೆ ಮಾಡಿ ಅದಾದಮೇಲೆ ಪೂಜೆ ಸಾಮಾನು ತೊಗೊಂಡು ದೇವಸ್ಥಾನದ ಹತ್ರ ಹೋಗ್ತೀವಿ. ಹೆಣ್ಮಕ್ಳೆಲ್ಲ ಪೂಜೆ ಸಾಮಾನು ತೊಗೊಂಡು ಇಲ್ಲಿ ಮಾರಮ್ಮನ ದೇವಸ್ಥಾನ ಇದೆ, ಅಲ್ಲಿ ಎಲ್ಲ ಹಸುಗಳನ್ನೂ ನಿನ್ಸ್ಕೊಂಡಿರ್ತಾರೆ. ಏರ್ ಕಟ್ಟಿರ್ತಾರಲ್ವ, ಅದನ್ನು ನಿನ್ಸ್ಕೊಂಡಿರ್ತಾರೆ. ಆಲ್ರೆಡಿ ಹೂವು ಎಲ್ಲ ಹಾಕಿ ಫಸ್ಟೇ ಡೆಕೋರೇಷನ್ ಮಾಡಿರ್ತಾರೆ. ಯಾಕಂದರೆ ನಾವು ಬಂದು ಆ ಹೂವು ಎಲ್ಲ ಹಾಕ್ಕೊಂಡು ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಫಸ್ಟೇ ಡೆಕೋರೇಷನ್ ಮಾಡಿ ಇಟ್ಕೊಂಡಿರ್ತಾರೆ. ನಾವುಗಳು ಮನೆಯಿಂದನೇ ನೀರು ತಂದಿರ್ತೀವಿ. ಹಸು ಕಾಲುಗಳನ್ನೆಲ್ಲ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಕಡ್ಡಿ ಕರ್ಪೂರ ಬಾಳೆಹಣ್ಣು ಕಾಯಿ ಎಲ್ಲ ಹೊಡೆದು ಪೂಜೆ ಎಲ್ಲ ಮಾಡಿ ಮುಗಿಸಿ ಎಳ್ಳು ಅಕ್ಕಿ ಅಂತ ಏನು ಮಾಡ್ಕೊಂಬಂದಿರ್ತೀವೋ ಅದನ್ನು ಹಸುಗೆ ತಿನ್ನಿಸಿ ಅದನ್ನು ನಾವು ನೈವೇದ್ಯದ ಥರ ನಾವು ತಿಂತೀವಿ. ಅದೇ ನಮಗೆ ಪ್ರಸಾದ. ಇಲ್ಲಿ ಎಲ್ಲರೂ ಪದ್ಧತಿ ಪ್ರಕಾರ ಹೀಗೇ ಮಾಡ್ತಾರೆ. ಫಸ್ಟೆಲ್ಲ ಇಷ್ಟೆಲ್ಲ ಗೊತ್ತಿರಲಿಲ್ಲ, ಬಟ್ ಮದುವೆಗೆ ಬಂದಮೇಲೆ ಇನ್ ಡೀಟೇಲಾಗಿ ತಿಳ್ಕೊಂಡಿದ್ದೀನಿ. ಹಾಗೆ ವರ್ಷನೂ ಒಂದೊಂದು ಹೊಸದಾಗಿ ತಿಳ್ಕೊತಿದ್ದೀನಿ. ಅಂದರೆ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಅದು ಇದೇನೆ. ಇಲ್ಲೇ ಹುಟ್ಟಿ ಬೆಳೆದಿರೋ ಹೆಣ್ಮಕ್ಳುಗಳಿಗೆ ಇಲ್ಲಿನ ಪದ್ಧತಿಗಳೆಲ್ಲ ಗೊತ್ತಿರುತ್ತೆ. ಆದರೆ ಸೊಸೆಯಾಗಿ ಬಂದಿರೋ ಹೆಣ್ಮಕ್ಳುಗಳಿಗೆ ಅಷ್ಟಾಗಿ ಗೊತ್ತಿಲ್ಲ, ಬಟ್ ತಿಳ್ಕೊತೀವಿ. ಹೋಗ್ತಾ ತಿಳ್ಕೊತೀವಿ. ಸ್ವಲ್ಪ ದಿವಸ ಟೈಮ್ ತೊಗೊಳುತ್ತೆ ಅಷ್ಟೇ. ನಮ್ಮ ಮನೆ ದೇವರು ಬಸವೇಶ್ವರನೇ ಆಗಿರೋದ್ರಿಂದ ನಾವು ತುಂಬಾ ಕಟ್ಟುನಿಟ್ಟಾಗಿ ಹಬ್ಬ ಮಾಡಬೇಕು. ಮನೇಲಿ ಪ್ರತಿಯೊಂದನ್ನು ಕ್ಲೀನ್ ಮಾಡಿಕೊಂಡು ತುಂಬ ಭಯಭಕ್ತಿಯಿಂದನೇ ಹಬ್ಬ ಮಾಡ್ತೀವಿ ಅಂತ ಹೇಳ್ಬೋದು. ಇಲ್ಲಿರೋ ಸುತ್ತಮುತ್ತ ಹಳ್ಳಿಗಳಲ್ಲಿ ಇದೇ ಹಬ್ಬ ನಡೀತಾ ಇರುತ್ತೆ. ಕೊಂಡದ ಹಬ್ಬ ಒಂದೊಂದು ವಾರ ಒಂದೊಂದು ಊರಲ್ಲಿ ನಡೀತಾ ಇರುತ್ತೆ. ಈ ಟೈಮಲ್ಲಂತೂ ಬರೀ ಕೊಂಡ ಆಯೋದು, ದೇವ್ರು ತರೋದು ಇದೇನೇ ನಡೀತಾ ಇರುತ್ತೆ. ಇಲ್ಲಿ ನೋಡಿದ್ರು ಸೀರೆ ಸೆಟ್ ಹಾಕಿರ್ತಾರೆ ಅವ್ರವ್ರ ಊರುಗಳಲ್ಲಿ. ಟಮಟೆ ಸೌಂಡ್ ಕೇಳಿಸ್ತಾ ಇರುತ್ತೆ. ಒಂಥರ ಹೇಳ್ಬೇಕಂದ್ರೆ ಇದು ಹಬ್ಬದ ಸೀಸನ್ ಅಂತಲೇ ಹೇಳ್ಬೋದು ಈ ಟೈಮ್ನ. ಕೊಂಡ ಹಬ್ಬ ಬಂದು ಆಲ್ಮೋಸ್ಟ್ ಜನವರಿ ತಿಂಗಳಿಂದನೇ ಸ್ಟಾರ್ಟ್ ಆಗುತ್ತೆ. ನನಗೆ ಗೊತ್ತಿರೋ ಹಾಗೆ ಸರ್ಗೂರ್ ಅಂತ ಇದೆ, ಅಲ್ಲಿ ಕೊಂಡ ಹಬ್ಬ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಬೇರೆ ಬೇರೆ ಹಳ್ಳಿಗಳನ್ನು ಕೂಡ ಕೊಂಡ ಹಬ್ಬ ಮಾಡೋದು ಶುರು ಆಗುತ್ತೆ. ಪೂಜೆ ಎಲ್ಲ ಮುಗಿಸಿ ಫೋಟೋಸ್ಗಳಂತೆಲ್ಲ ತೊಗೊಂಡು ನಾವು ಅಲ್ಲಿಂದ ಹೊರಡ್ತೀವಿ. ಅದಾದಮೇಲೆ ಇಲ್ಲಿ ಯಾರು ಫಸ್ಟ್ ಹೋಗ್ತಾರೆ ಅನ್ನೋ ಪೈಪೋಟಿ ಕೂಡ ನಡೆಯುತ್ತೆ. ಬಟ್ ನಮಗೇನಂದರೆ ಯಾರಾದರೂ ಫಸ್ಟ್ ಹೋಗಲಿ, ಆದರೆ ಹಸುಗಳಿಗೇನು ನೋವಾಗಬಾರ್ದು, ಏಟಾಗಬಾರ್ದು ಅನ್ನೋದೇ ನಮ್ಮ ಇಂಟೆನ್ಷನ್ ಆಗಿರುತ್ತೆ ಅಷ್ಟೇ. ಇದು ಜೊತೆಗೆ ಹಾಕರೆ ಇದುವೆ ಇನ್ನೇನು ಅದೇ ತಗೊಂಡ್ರೆ ತೊಪ್ಪೆ ಇದೆ ಮುಂದೆ ಮಾಡ್ಕೊಳ ತೊಪ್ಪೆ ಅಲ್ಲಿ ಮುಂದೆ ಮುಡ್ಗದ ಇನ್ನೆಲ್ಲಿ ಮುಡಿಗೆ ಕನ್ಕಟ್ಟಿಯಾ ಹಾಂ
ಹೇಳ್ತು ಜ್ಯೂಸು ಎಲ್ಲೋದ ಅವನು ಬತ್ತಾವ ಸೈಡ್ ಬೇಕಾ ಅಲ್ಲಿ ನೋಡು ಹೋಗಿತ್ತು ಬತ್ತಾವ ಹೊಡೋದು ಇದು ಮಾಡು ಮಿಸ್ಸು ಸಣ್ಣಗೆ ಅದಾಗ ಹೋಗೋಣ. ಸ್ವಲ್ಪನೇ ಕರ್ಕೊಂಬ ಎಲ್ಲಿ ಯಾವ ಜೊತೆಲಿ ಹೊಡಿರಿ ಮಾಡ್ಕೊಡೋಣ. ಚೆಲ್ಲಿ ಐಟ್ಕೆ ಇದು ಹೆಚ್ಚಿಬಿಟ್ರಪ್ಪ ಎಲ್ಲ ಹಾಕಿ ಮ್ಯಾಕ್ ಮಾಡಿ ಪೂಜೆ ಮಾಡಿ. ಅಲ್ಲಿ ಪೂಜೆ ಮನೆ ಏಯ್ ಬಾರವೋ ಬ್ಯಾಂಕ್ ಕಡೆ ಹೋಗಿ ಕೊಡೋದು. ಇಲ್ಲಿಗೂ ಸೂ ಹಾಕ ಬಂದಿದ್ದೀನಿ ಏನು ಒಂಚೂರಾರು ಹೇಳ್ಬೋದು ಅಲ್ಲಿ ತದಕ್ಕೆ ಹೋಗ್ತಾ ಓಡು. ಅಲ್ಲೇ ಅಂಟಿಸಿ ಕೊಟ್ಟು ಪೂಜೆ ಮಾಡಿ ಹಿಂಗೆ ಬಾಳೆಹಣ್ಣು ಕಾಯಿ ಮುರಿದು ಒಂದೆರಡು ಇಡ. ಅಷ್ಟೇ ಅಲ್ಲೇ ಮುರಿದು ಬಿಡಿ ಅಡಕೆನೇ ಬಾಳೆ ಎಲೆ ಎತ್ಕೊಂಡು ಕೊಡೋದು. ಹೊಡಿರಿ ಫೋಟೋ ಹೊಡಿರಿ ಫೋಟೋ ಇಲ್ಲ ಫೋನ್ ಫೋನ್ ಹೇಳ್ರ ಎಲ್ಲ ಒಂದು ಇಪ್ಪತ್ತು ಜಸ್ಟ್ ಪುಟಿ ಬೇಗ ಬೇಗ ಜಶು ಇಲ್ಲಿ ನೀ ಚೆನ್ನಾಗಿದ್ಯಪ್ಪ ನಾನು ನಿನ್ನ ನಿಮ್ಮ ಅಮ್ಮನ ಮಾತಾಡ್ತೀನಿ ಚೆನ್ನಾಗಿದ್ದೀಯ ಬಾಮು ಅಮ್ಮು ಬಂದು ನಮ್ಮ ಸ್ವಂತ ಮಾಮನ ಮಗಳೇನೆ. ಅವಳು ಹುಡ್ದಾಗಿಂದ ಎತ್ತಿ ಆಡಿಸಿ ಬೆಳೆಸಿದ್ದೀವಿ. ನಮ್ಮ ಮನೇಲೇ ಇರಿಸ್ಕೊತಿದ್ವಿ ರಜದಲ್ಲೆಲ್ಲ. ಈಗ ನೋಡಿ ನಮ್ಮ ಎತ್ರಕ್ಕೆ ಬೆಳೆದಿದ್ದಾಳೆ ಅವಳು. ಹಾಸ್ಟೆಲಲ್ಲಿ ಓದ್ತಾ ಇದ್ದಿದ್ದು, ಈಗ ಜಸ್ಟ್ SLC ಮುಗಿಸಿದ್ದಾಳೆ. ಫಸ್ಟ್ ಕ್ಲಾಸಲ್ಲಿ ಕೂಡ ಪಾಸ್ ಆಗಿದ್ದಾಳೆ. ಸೊ ಪ್ರೌಡ್ ಆಫ್ ಹರ್. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ. ನಾನು ಮನೆಗೆ ಹೋಗ್ಬಿಟ್ಟು ಆರತಿ ತಟ್ಟೆ ನಾನು ಏನು ತಂದಿರ್ತೀನೋ ಅದನ್ನು ಮನೇಲಿ ಇಟ್ಬಿಟ್ಟು ಮತ್ತೆ ವಾಪಸ್ ದೇವಸ್ಥಾನದ ಹತ್ರ ಬರ್ತೀನಿ. ಯಾಕಂದರೆ ಕೊಂಡದ ಸೌದೆ ಬರೋದನ್ನ ನೋಡೋದಕ್ಕೋಸ್ಕರ ಅಂತಲೇ ಎಲ್ಲರೂ ಅಲ್ಲಿ ನಿಂತ್ಕೊಂಡಿರ್ತಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಡ್ತಿದ್ದೀವಿ ಎಲ್ಲರೂ. ಎಷ್ಟೇ ಬಿಸಿಲಿದ್ರು, ಎಷ್ಟೇ ಬಿಸಿಲಲ್ಲಿ ನಿಂತ್ಕೊಂಡಿದ್ರು ಈ ಥರ ನೀರೆಲ್ಲ ಇಳಿಯಲ್ಲ ನನಗೆ.
ಆದರೆ ಪೂಜೆ ಮಾಡುವಾಗಂತೂ ಈ ಥರ ಮುಗ್ದಲ್ಲೆಲ್ಲ ನೀರು ಇಳಿದ್ಬಿಡುತ್ತೆ. ಮನೇಲಿ ಪೂಜೆ ಮಾಡುವಾಗೂ ಅಷ್ಟೇ, ಯಾಕಂತ ಗೊತ್ತಿಲ್ಲ. ಪೂಜೆ ಮಾಡೋ ಟೈಮಲ್ಲಿ ಒಂಥರ ಭಾರ ಕಳಿಯೋ ಥರ ಫೀಲ್ ಆಗ್ತಾ ಇರುತ್ತೆ. ನಾನೇನೋ ಎಲ್ರಿಗೂ ಹಾಗೆ ಆಗುತ್ತೆ ಅಂತ ಅನ್ಕೋತೀನಿ. ಸ್ಮೈಲ್ ಮಾಡಮು. ದೀಪೋಕಲಿ ಅಲ್ಲಿಂದ ಬಂದು ಮನೇಲಿ ಆರತಿ ತಟ್ಟೆಲ್ಲ ಇಟ್ಬಿಟ್ಟು ದೇವ್ರ ಮುಂದೆ ಸ್ವಲ್ಪ ಹೊತ್ತು ಕೂತಿದ್ದು, ಅದಾದಮೇಲೆ ನಾನು ದೇವಸ್ಥಾನದ ಹತ್ರ ಮತ್ತೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಊರಲ್ಲೆಲ್ಲ ಫುಲ್ ಖಾಲಿ ಹೊಡಿತಾ ಇದೆ. ಜನಗಳೆಲ್ಲ ದೇವಸ್ಥಾನದ ಹತ್ರ ಇದ್ರಲ್ವ, ಅದಕ್ಕೆ ಯಾರೊಬ್ಬರು ಕೂಡ ಕಾಣಿಸ್ತಾ ಇಲ್ಲ. ಮೇಯ್ನಾಗಿ ಹಬ್ಬ ಬಂದು ಸೋಮವಾರನೇ ಇರೋದು, ಯಾಕಂದರೆ ಕೊಂಡಕ್ಕೆ ಸೋದೆ ಹೋಗೋದು ಅವತ್ತೇನೆ, ಅದನ್ನು ಕೊಂಡು ಹಾಕೋದು ಅಂತ ಕೂಡ ಹೇಳ್ತಾರೆ. ಶಿಷ್ಯ ಏನಪ್ಪ ನಿಂದು? ವಾವ್, ಇವತ್ತಿನ ಎಲ್ಲ ಬಿಸಿ. ಜಸ್ಟ್ ಕೈ ತೆಗಿಪ್ಪ.
ಅಲ್ಲಿ ಫುಲ್ಲು ರಶ್ ಆಗಿಬಿಟ್ಟಿದೆ. ಅವ್ರು ಮಾಡಲ್ಲ, ನನಗೆ ಹೆಂಗಾರು ಮಾಡು ಬಾ ಅಂತ. ಓ ಬೆಂಕಿದ ಇದು ಕುಶಲು. ಕುಶಲ್ ಹಂಗೆ ಒಂದು ಪೋಸ್ ಕೊಡು.
ನಿನ್ನ ಕರಿತ ನೋಡಿ ಕಬಾಳಿ ಅಂತ ವಿಡಿಯೋ. ಹಾ ಅಲ್ಲಿ ದೀಪಕ್ ಹತ್ರ ಇದ್ದಾನೆ. ಇಲ್ಲೊಬ್ರು ನನ್ನ ಕ್ಯೂಟ್ ಬ್ರದರ್ ಬರ್ತಾ ಇದಾರೆ. ಇವ್ರೇ, ನಿನ್ನ ಹೆಸರು ಹೇಳು? ಭೀಮೇಶ್ ಅಲ್ಲ, ಚಿಂಟು. ನಾನ್ ಕರೆ ಚಿಂಟು. ಸಿಕ್ಕಾಪಟ್ಟೆ ತರ್ಲೆ ನನ್ ಮಗ. ಹೆಂಗಿತ್ತು ಇವತ್ತು ಹಬ್ಬ? ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತಾ? ಇಲ್ಲೊಬ್ರು ಬರ್ತಾ ಇದಾರೆ, ಅವರು ಎಕ್ಸ್ಟ್ರೀಮ್ ಇಂಟೆಲಿಜೆಂಟ್. ನಮ್ಮ ಊರಿಗೆನೆ ದೊಡ್ಡ ಇಂಟೆಲಿಜೆಂಟ್ ಇವರು. ಮಿಸ್ಟರ್ ಧರಣೇಂದ್ರ. ಹಾಯ್ ಮಾಡು ಧರಣು. ಆಕ್ಚುಲಿ ಇವಾಗ ಸೌದೆನೆಲ್ಲ ತಗೊಂಡು ಅದು ಇದಕ್ಕೆ ಒಳಗಡೆ ಹಾಕಿದ್ದಾರೆ. ನೆಕ್ಸ್ಟು ನೈಟ್ ಅದನ್ನ ಪೂಜೆ ಎಲ್ಲ ಮಾಡಿ ಹಚ್ತಾರೆ, ಅದನ್ನ ಬೆಂಕಿ ಹಚ್ತಾರೆ. ಅದಾದ್ಮೇಲೆ ಬೆಳಗ್ಗೆ ಅಷ್ಟು ಬೇಗನೆ ಏನು ಕೊಂಡ ಆಯ್ತಾರೆ. ಅದೆಲ್ಲ ನಮ್ಗೆ ನೋಡಕ್ಕಾಗಲ್ಲ ಅಷ್ಟು ಬೇಗ, ಬಟ್ ಆದ್ರೂ ಹೋಗಕ್ ಟ್ರೈ ಮಾಡ್ತೀನಿ ಈ ಸಲ. ಲಾಸ್ಟ್ ಟೈಮ್ ಎಲ್ಲ ಹೋಗಿಲ್ಲ, ಬಟ್ ಈ ಸಲ ಟ್ರೈ ಮಾಡ್ತೀನಿ. ಇವಾಗ ಹೋಗಿ ಅಡಿಗೆ ಮಾಡ್ಬೇಕು. ಫಸ್ಟ್ ಅಡಿಗೆ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಕಡೆ ಕನ್ಸ್ನಳ್ಳಿಗೆ ಹೋಗೋದಿದೆ. ಅಲ್ಲೂ ಮನೆ ದೇವರನ್ನೇ, ಅಲ್ಲೂ ಇವತ್ತೇ ಹಬ್ಬ ಇದೆ. ಸೊ ಅಲ್ಲೂ ಹೋಗ್ತೀನಿ, ಅಲ್ಲೂ ಕೂಡ ಸಿಗ್ತೀನಿ. ಬಾಯ್. ಈ ವಿಡಿಯೋ ಬಂದು ಶುಕ್ರವಾರದಿಂದ ಸೋಮವಾರದ ಮಧ್ಯಾಹ್ನದವರೆಗೂ ಏನೇನು ಹಬ್ಬ ನಾವು ಮಾಡಿದ್ವಿ ಅದಷ್ಟೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಇನ್ನೊಂದು ವಿಷಯ ಮೇನ್ ಆಗಿ ಹೇಳ್ಬೇಕಂತ ಅನ್ಕೊಂಡಿದ್ದೀನಿ. ಏನಂದ್ರೆ ಹಬ್ಬದಲ್ಲಿ ನಂಗೆ ತುಂಬಾ ಜನ ಸಿಕ್ಕಿದ್ರು. ಅವ್ರು ಹೇಳಿದಿಷ್ಟೇ, ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀಯ ಅಲ್ವಾ, ನಾನು ಕೂಡ ಸಬ್ಸ್ಕ್ರೈಬ್ ಆಗಿದ್ದೀನಿ, ಮಾಡು ಒಳ್ಳೇದಾಗ್ಲಿ ಅಂತಾನೆ ಹೇಳಿದ್ದಾರೆ. ಅದನ್ನ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಅವರೆಲ್ಲ ನನ್ನ ಕಾಂಟ್ಯಾಕ್ಟಲ್ಲೇ ಇರಲಿಲ್ಲ, ಆದ್ರೂ ಅವ್ರಿಗೆಲ್ಲ ಹೇಗೋ ರೀಚ್ ಆಗಿದೆ. ಅವ್ರ ಮಾತುಗಳನ್ನೆಲ್ಲ ಕೇಳಿ ನನಗಂತೂ ತುಂಬಾನೇ ಖುಷಿ ಆಯ್ತು. ಹಾಗೆ ನಂಗೆ ಮೋಟಿವೇಶನ್ ಸಿಕ್ತು ಅಂತಾನೂ ಕೂಡ ಹೇಳ್ಬೋದು. ತುಂಬ ಥ್ಯಾಂಕ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನನಗೆ ಸಪೋರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.